ಮಂಡ್ಯ ಟಿಕೆಟ್ ಮಿಸ್ ಹಿನ್ನೆಲೆ ಸೈಲೆಂಟ್ ಆಗಿರುವ ಸುಮಲತಾರನ್ನ ಖುದ್ದು ದಳಪತಿಯೇ ಭೇಟಿ ಮಾಡಿದ್ದು ಕುತೂಹಲ ಮೂಡಿಸಿದೆ. ಸುಮಲತಾ ಬೆಂಬಲಿಗರ ಸಭೆ ನಡೆಸಿದ ಬೆನ್ನಲ್ಲೇ ಎಚ್ಡಿಕೆ ಸ್ವಾಭಿಮಾನಿ ಸಂಸದೆಯನ್ನ ಭೇಟಿಯಾಗಿ ಸಹಕಾರ ಬಯಸಿದ್ದಾರೆ. ಆದರೆ ಸುಮಲತಾ ನಡೆ ಮಾತ್ರ ಇನ್ನೂ ನಿಗೂಢವಾಗಿ ಉಳಿದಿದೆ. ಇವತ್ತಿಗೂ ನಾನು ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋ ಮಾತನ್ನೇ ನಾನು ಹೇಳ್ತಾ ಇದ್ದೆ. ಮಂಡ್ಯ ಜಿಲ್ಲೆಯಲ್ಲಿ ನಾನಿದ್ದಾಗ ನನಗೆ ಅಂಬರೀಷ್ ಅವರು ನನ್ನ ಜೊತೆಯಲ್ಲಿದ್ದಾಗ ನನ್ನ ಭಾವನೆ. ಸ್ವಾಭಿಮಾನಿಯ ಸೈಲೆಂಟ್ ಆಟದಿಂದ ಕಮಲ ದಳಕ್ಕೆ ಫಜೀತಿ. ಸುಮಲತಾರ ವಿಶ್ವಾಸ ಗೆಲ್ಲಲು ಖುದ್ದು ಅಖಾಡಕ್ಕಿಳಿದ ದಳಪತಿ. ಆನೆ ನಡೆದಿದ್ದೇ ದಾರಿ ಎಂಬಂತೆ ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಸ್ವಾಭಿಮಾನಿ ಸಂಸದೀಯ ಮುಂದಿನ ನಡೆ ಕಾಣಿಸ್ತಾ ಇದೆ. ಮೈತ್ರಿ ಟಿಕೆಟ್ ಮಿಸ್ ಆಗಿರೋದ್ರಿಂದ ಸೈಲೆಂಟ್ ಮೋಡ್ಗೆ ಜಾರಿದ್ದ ರೆಬಲ್ ಲೇಡಿ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಮತ್ತೆ ಆಕ್ಟಿವ್ ಮೋಡ್ಗೆ ಬಂದಿದ್ದಾರೆ. ಎಚ್ಡಿಕೆ ಮಂಡ್ಯ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಅಂತ ಘೋಷಣೆಯಾದ ಬೆನ್ನಲ್ಲೇ ಆಪ್ತರೊಂದಿಗೆ ಸಭೆ ನಡೆಸಿ ಮಂಡ್ಯ ಅಖಾಡಕ್ಕೆ ಹೊಸ ಟ್ವಿಸ್ಟ್ ಕೊಡುವ ಸುಳಿವನ್ನ ನೀಡಿದ್ದಾರೆ. ಇದರಿಂದ ಕಮಲ ದಳ ಮೈತ್ರಿಗೆ ಫಜೀತಿ ಎದುರಾಗಿದೆ. ಹೀಗಾಗಿ ಸೀಕ್ರೆಟ್ ಆಟ ಮುಂದುವರೆಸಿರುವ ಸ್ವಾಭಿಮಾನಿ ಸಂಸದೀಯ ಮನವೊಲಿಕೆಗೆ ಖುದ್ದು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಯವರೇ ಅಖಾಡಕ್ಕಿಳಿದಿದ್ದಾರೆ. ಸುಮಲತಾ ನಿವಾಸಕ್ಕೆ ಮಂಡ್ಯ ಮೈತ್ರಿ ಅಭ್ಯರ್ಥಿ ಎಚ್ಡಿಕೆ ಭೇಟಿ. ಮಾಜಿ ಸಿಎಂ ಕುಮಾರಸ್ವಾಮಿ ಹಳೆಯ ಮುನಿಸನ್ನ ಮರೆತು ಬೆಂಗಳೂರಿನಲ್ಲಿರುವ ಸುಮಲತಾ ನಿವಾಸಕ್ಕೆ ಭೇಟಿ ನೀಡಿದ್ರು. ಮನೆಗೆ ಆಗಮಿಸಿದ ಮಾಜಿ ಸಿಎಂ ಎಚ್ಡಿಕೆಯನ್ನ ಸಂಸದೆ ಸುಮಲತಾ ಕೈ ಮುಗಿದು ಬರಮಾಡಿಕೊಂಡ್ರು. ಈ ವೇಳೆ ಮಂಡ್ಯದಲ್ಲಿ ಮೈತ್ರಿಗೆ ಸಹಕಾರ ನೀಡುವಂತೆ ಮನವಿ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಎಲ್ಲ ವಿಷಯಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ. ಅದನ್ನ ನಾನು ಇಲ್ಲಿ ಹೇಳಲಿಕ್ಕಾಗಲ್ಲ. ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಯಾಕೆಂದರೆ ಅವ್ರಿಗೂ ಅವ್ರದ್ದೇ ಆದಂಥ ಬೆಳೆಸಿರ್ತಕ್ಕಂಥ ಹಿತೈಷಿಗಳು ಅಂಬರೀಷ್ ಅವರ ಅಭಿಮಾನಿಗಳಿದ್ದಾರೆ. ಅವ್ರು ಎಲ್ಲರ ಜೊತೆ ಚರ್ಚೆ ಮಾಡಿ ಮಂಡ್ಯದಲ್ಲೇ ಅವ್ರ ನಿರ್ಧಾರ ಪ್ರಕಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ನೋಡೋಣ. ಖಂಡಿತ ನಾವೆಲ್ಲರೂ ಸೇರಿ ಮೋದಿ ಅವರ ಕೈನ ಬಲಪಡಿಸಬೇಕು, ಅದರ ಅಗತ್ಯ ಇದೆ ಅನ್ನೋಂಥ ಮಾತನ್ನ ಹೇಳಿದ್ದಾರೆ. ನನ್ನ ನಿರ್ಧಾರ ಏನೇ ಇದ್ರೂ ನಾನು 3ನೇ ತಾರೀಕಿಗೆ ತಿಳಿಸ್ತೀನಿ. ಇನ್ನೊಂದು ರೌಂಡ್ ನಾನು BJP ಮುಖಂಡರ ಜೊತೆಲಿ ಒಂದು ಮಾತುಕತೆ ನಡೆಸಬೇಕಾಗಿದೆ. ಅವೆಲ್ಲ ಮುಗಿಸಿ ನನ್ನ ಹಿತೈಷಿರು, ನನ್ನ ಮಂಡ್ಯ ಜನತೆ ಅವರ ಜೊತೆಲೇ ನನ್ನ ಅಂತಿಮ ನಿರ್ಧಾರ ಹೇಳ್ತೀನಿ ಅಂತ ಹೇಳಿ. ಸುಮಲತಾ ಭೇಟಿಯಾದ ಎಚ್ಡಿಕೆಗೆ ಡಿಕೆಶಿ ತಿರುಗೇಟು. ಒಂದು ವೇಳೆ ಸುಮಲತಾ ಮೈತ್ರಿಗೆ ಬೆಂಬಲ ನೀಡಿದ್ರೆ ಕಾಂಗ್ರೆಸ್ಗೆ ಮಂಡ್ಯದಲ್ಲಿ ಗೆಲುವು ಅನ್ನೋದು ಕಬ್ಬಿಣದ ಕಡಲಿಯಾಗಲಿದೆ. ಹೀಗಾಗಿ ಕಾಂಗ್ರೆಸ್ ಕೂಡ ಸುಮಲತಾರ ಮುಂದಿನ ನಡೆಯ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಆದ್ರಿಂದ ಮಂಡ್ಯ ಸಂಸದೆ ಸುಮಲತಾರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಮುಂದಾಗಿರುವ ಎಚ್ಡಿ ಕುಮಾರಸ್ವಾಮಿಯವರ ನಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. ಹಾಗೂ ಸುಮಲತಾಗೆ ಕಾಂಗ್ರೆಸ್ನಲ್ಲಿ ಆಫರ್ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಕೆಶಿ ಉಪಕಾರವನ್ನ ಮನದಲ್ಲಿಟ್ಕೊಂಡು ನಿರ್ಧಾರ ಕೈಗೊಳ್ಳಿ ಅಂತ ಸಲಹೆ ನೀಡಿದ್ದಾರೆ. 5 ವರ್ಷ ನಾನು 38 ಜನ ಗೆದ್ದವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅನ್ಸಿದ್ನಲ್ಲ, ತಿರ್ಗಾ ವಾಪಸ್ಸು ಕಾಂಗ್ರೆಸ್ ಪಾರ್ಟಿ ವಿಷನ ಅದು. ಮಳೆಲಿ ಬೆಳೆಲಿ ಹೋರಾಟ ಮಾಡಿದ್ನಲ್ಲ, ವಿಷನ ಅದು. ನನ್ನ ಆತ್ಮಸಾಕ್ಷಿ, ನಾನು ನಂಬಿರೋಂಥ ಶಕ್ತಿ ಆ ಜನತಾದಳದ ಕಾರ್ಯಕರ್ತರು ಗೊತ್ತಿದೆ ನಾನು ಏನು ಮಾಡಿದ್ದೀನಿ ಅಂತ. ಬಿಡಿ, ಅವ್ರೇನು ನೆನೆಸ್ಕೊಳ್ಳೋದು ನನಗೇನು ಅವಶ್ಯಕತೆ ಇಲ್ಲ. ಅವ್ರಿಗೆ JDSಗೆ ನಡೆದ ಯುದ್ಧದ ಕಾಳಗ, ಮಾತಿನ ಕಾಳಗ, ಜನ ಏನು ತೀರ್ಮಾನ ಮಾಡ್ತಾರಂತ ಗೊತ್ತಿಲ್ಲ. ಜನ ದಡ್ಡರಲ್ಲ. ಅವರು ಪೊಲಿಟಿಕಲ್ ಸ್ಟ್ಯಾಂಡ್ ಫಸ್ಟು, ಅವರ ಸ್ವಾಭಿಮಾನ ಏನು ಒಂದು ಮತ ಯಾಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು, ಅದಕ್ಕೇನಾದ್ರು ಅವರು ಬದ್ಧ ಇದ್ರೆ ಆಮೇಲೆ ಯೋಚನೆ ಮಾಡಲ್ಲ. ಅವ್ರು ಬಿಟ್ಟಿದ್ದು ಅವ್ರಿಗೆ ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಉಪಕಾರ ಮಾಡಿ ತೀರಿಸ್ಕೋಬೇಕಂದ್ರೆ ಅವ್ರು ತೀರ್ಮಾನ ಮಾಡಲಿ. 2019ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಇದ್ದಾಗ ಸುಮಲತಾ ಸ್ವಾಭಿಮಾನದ ಅಸ್ತ್ರವನ್ನ ಹೂಡಿ ಇದೇ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರ ವಿರುದ್ಧ ಗೆಲುವನ್ನ ದಾಖಲು ಮಾಡಿದ್ರು. ಇದೀಗ ಬದಲಾದ ರಾಜಕಾರಣದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿವೆ. ಖುದ್ದು ಕುಮಾರಸ್ವಾಮಿಯವರೇ ಸುಮಲತಾ ಮನೆಗೆ ಬಂದು ಸಹಕಾರದ ಸಹಾಯವನ್ನ ಬೇಡಿದ್ದಾರೆ.
ಹೀಗಾಗಿ ಸುಮಲತಾ ಸ್ವಾಭಿಮಾನಕ್ಕೆ ಧಕ್ಕೆಯಾಗದಂತೆ ನಡ್ಕೊಳ್ತಾರಾ ಅಥವಾ ಪ್ರಧಾನಿ ಮೋದಿಗಾಗಿ ಸ್ವಾಭಿಮಾನವನ್ನ ತ್ಯಾಗ ಮಾಡಿ ಮೈತ್ರಿಗೆ ಬಲ ತುಂಬ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.